ನಾಳೆ ಚಿಕ್ಕಬಳ್ಳಾಪುರದ ನಂದಿಗಿರಿ ಧಾಮದಲ್ಲಿ ವಿಶೇಷ ಕ್ಯಾಬಿನೆಟ್ ಸಭೆ. ವಿಧಾನಸೌಧದಿಂದ ಮತ್ತೆ ನಂದಿಗಿರಿ ಧಾಮಕ್ಕೆ ಸಭೆ ಸ್ಥಳಾಂತರ ಆಗ್ತಾ ಇದೆ. ಜೂನ್ 19ರಂದು ನಿಗದಿಯಾಗಿದ್ದ ಕ್ಯಾಬಿನೆಟ್ ಮೀಟಿಂಗ್ ಚಿಕ್ಕಬಳ್ಳಾಪುರದಲ್ಲಿ ಸಭೆ ನಡೆಸುವುದಕ್ಕೆ ಮುಂದಾಗಿದ್ದ ಸರ್ಕಾರ. ಬಳಿಕ ಶಾಸಕರಿಂದ ಹೆಚ್ಚಿನ ಅನುದಾನಕ್ಕೆ ಬೇಡಿಕೆ ಹಿನ್ನೆಲೆಯಲ್ಲಿ ವಿಧಾನಸೌಧಕ್ಕೆ ವಿಶೇಷ ಕ್ಯಾಬಿನೆಟ್ ಸಭೆ ಶಿಫ್ಟ್ ಆಗಿತ್ತು. ಸದ್ಯ ಈಗ ಮತ್ತೆ ನಂದಿಗಿರಿ ಧಾಮದಲ್ಲೇ ನಡೆಯಲಿದೆ ಮೀಟಿಂಗ್ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಜೂನ್ 19ಕ್ಕೆ ನಿಗದಿ ಆಗಿತ್ತು ಈ ಕ್ಯಾಬಿನೆಟ್ ಮೀಟಿಂಗು. ಚಿಕ್ಕಬಳ್ಳಾಪುರದಲ್ಲಿ ಸಭೆಯನ್ನು ನಡೆಸೋದಕ್ಕೆ ಸರ್ಕಾರ ಮುಂದಾಗಿದೆ. ಈ ಹಿಂದೆ ಏನಾಗ್ಬಿಟ್ಟಿತ್ತು ಅಂತ ಅಂದರೆ, ಅಕಸ್ಮಾತ್ ಅಲ್ಲಿ ಏನಾದರೂ ಕ್ಯಾಬಿನೆಟ್ ಮೀಟಿಂಗ್ ಮಾಡಿದ್ದೆ ಆದಲ್ಲಿ ಈಗ ಸಾಕಷ್ಟು ಅಸಮಾಧಾನ ಆಕ್ರೋಶ ಎಲ್ಲ ಇದೆ. ಒಮ್ಮೆಲೆ ಅಲ್ಲೆಲ್ಲನೂ ಬಂದು ಸೇರ್ಕೊಂಡು ಬಿಡ್ಬೋದು, ಅದರಿಂದ ಸಮಸ್ಯೆ ಆಗ್ಬೋದು, ಬೇಡ ಅಂತ ಅಂದ್ಕೊಂಡಿದ್ರು. ಆದರೆ ಇದೀಗ ವಿಶೇಷ ಕ್ಯಾಬಿನೆಟ್ ಮೀಟಿಂಗನ್ನು ಮಾಡಬೇಕು ಅನ್ನುವಂಥ ತೀರ್ಮಾನಕ್ಕೆ ಬಂದಿದ್ದಾರೆ. ಸೊ ಈ ಹಿಂದೆ ನಂದಿಗಿರಿ ಧಾಮದಲ್ಲೇ ಈ ಒಂದು ಕ್ಯಾಬಿನೆಟ್ ಮೀಟಿಂಗ್ ಆಗಬೇಕು ಅಂತ ನಿರ್ಧರಿಸಿದ್ರು ಕೂಡ ಅನುದಾನ ಸಿಗ್ತಾ ಇಲ್ಲ, ಸೂಕ್ತ ಸಮಯಕ್ಕೆ ನಮಗೆ ಸಚಿವರುಗಳು ಪ್ರತಿಕ್ರಿಯಿಸ್ತಾ ಇಲ್ಲ. ಇದರಿಂದ ಬಹಳ ಅಸಮಾಧಾನ ಆಗಿದೆ. ರೈತರು ಕೂಡ ಒಂದಷ್ಟು ಬೇಡಿಕೆಗಳನ್ನು ಇಟ್ಕೊಂಡಿದ್ದಾರೆ. ವಿವಿಧ ಹಂತದಲ್ಲಿ ವಿವಿಧ ಕ್ಷೇತ್ರದಲ್ಲಿ ನಮಗೆ ಅನುದಾನ ಬೇಕಾಗಿದೆ ಅಂತೆಲ್ಲ ಇತ್ತು. ಹಾಗಾಗಿ ಇದು ಒಂದು ಬಹಳ ಅಸಮಾಧಾನ ಸ್ಫೋಟ ಆಗಬಹುದಾದ ಸಾಧ್ಯತೆ ಇದೆ. ಅಕಸ್ಮಾತ್ ನಾವು ಹೊರಗೇನಾದರೂ ಕ್ಯಾಬಿನೆಟ್ ಮೀಟಿಂಗ್ ಮಾಡಿಬಿಟ್ವಿ ಅಂತಂದರೆ ಒಮ್ಮೆಲೆ ಎಲ್ಲ ಬಂದು ಪ್ರತಿಭಟನೆ ಮಾಡ್ಬೋದು, ಹೋರಾಟ ಮಾಡ್ಬೋದು, ಕಂಟ್ರೋಲ್ ಮಾಡೋದಕ್ಕೆ ಕಷ್ಟ ಆಗ್ಬೋದು, ಸರ್ಕಾರಕ್ಕೆ ಇದು ಮುಜುಗರ ಆಗ್ಬೋದು. ಹಾಗಾಗಿ ಹೊರಗೆ ಎಲ್ಲೂ ಮಾಡೋದು ಬೇಡ, ಕ್ಯಾಬಿನೆಟ್ ಮೀಟಿಂಗನ್ನು ವಿಧಾನಸೌಧದಲ್ಲೇ ಮಾಡ್ಕೊಂಡು ಬಿಡೋಣ ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ರು. ಬಟ್ ಈಗ ಮತ್ತೆ ನಂದಿಗಿರಿ ಧಾಮದಲ್ಲಿ ಈ ಮೀಟಿಂಗನ್ನು ಮಾಡಬೇಕು ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದಾರೆ. ಈ ಕ್ಯಾಬಿನೆಟ್ ಮೀಟಿಂಗ್ ಕೂಡ ಸಹಜವಾಗಿ ಮಹತ್ವವನ್ನು ಪಡ್ಕೊಳ್ತಾ ಇದೆ. ಆ ಭಾಗದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಆಗ್ತಾ ಇದೆ ಅಂದರೆ ಆ ಭಾಗಕ್ಕೆ ಏನಾದರೂ ಹೆಚ್ಚಿನ ರೀತಿಯಾದಂಥ ಒಲವನ್ನು ತೋರಿಸ್ತಾರಾ ಅನ್ನೋದು ಒಂದು ನಿರೀಕ್ಷೆ ಸಹಜವಾಗಿದ್ದೇ ಇರುತ್ತೆ. ಅದರ ಜೊತೆಗೆ ಬಹಳಷ್ಟು ಶಾಸಕರುಗಳು ಈಗ ಸಚಿವರ ಮೇಲೆ ಗೂಬೆ ಕೂರಿಸಿದ್ದಾರೆ. ಸಚಿವರುಗಳ ಮೇಲೆ ಅಸಮಾಧಾನವನ್ನು ಉಸ್ತುವಾರಿಯವರು ಹತ್ರ ಹೇಳ್ಕೊಂಡಿದ್ದಾರೆ. ಹಾಗಾಗಿ ಕೆಲವು ಸಚಿವರುಗಳನ್ನು ಇಲ್ಲಿ ಪ್ರಶ್ನಿಸಬಹುದು, ಅಥವಾ ಕೆಲವು ಸಚಿವರುಗಳು ತಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಬಹುದು. ಅನುದಾನ ಬಿಡುಗಡೆ, ಅನುದಾನದ ಕೊರತೆ, ಅಭಿವೃದ್ಧಿಯ ವಿಚಾರ, ಈ ಎಲ್ಲದರ ಬಗ್ಗೆಯೂ ಕೂಡ ಚರ್ಚೆ ಆಗುವಂಥ ಸಾಧ್ಯತೆ ಇರುವಂಥ ಹಿನ್ನೆಲೆಯಲ್ಲಿ ಈ ಕ್ಯಾಬಿನೆಟ್ ಮೀಟಿಂಗ್ ಸಹಜವಾಗಿ ಕುತೂಹಲವನ್ನು ಮೂಡಿಸ್ತಾ ಇದೆ.